ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರಾ. ಯೂಟ್ಯೂಬ್ ಚಾನಲ್ ಅಲ್ಲಿ ಚಲೋ ವಿಡಿಯೋಸ್ಗಳನ್ನ ಹಾಕ್ತೀರಾ, ಹಾಗೆ ದುಡ್ಡು ಕೂಡ ಅರ್ನ್ ಮಾಡ್ತಾ ಇರ್ತೀರಾ. ಹಾಗೇನೆ ಇಲ್ಲಿ ಫೇಸ್ಬುಕ್ ನಲ್ಲೂ ಕೂಡ ಇದೇ ತರ ಯೂಟ್ಯೂಬ್ ನಲ್ಲಿ ಯಾವ ತರ ಅರ್ನಿಂಗ್ಸ್ ಆಗುತ್ತೋ ಅದೇ ತರ ಫೇಸ್ಬುಕ್ ನಲ್ಲೂ ಕೂಡ ಅರ್ನಿಂಗ್ಸ್ ಮಾಡಬಹುದು ಗೈಸ್. ಹೌದು, ನಿಜ. ನೀವು ಯೂಟ್ಯೂಬ್ ಅಲ್ಲಿ ಎಷ್ಟು ಅರ್ನಿಂಗ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿನೇ ಫೇಸ್ಬುಕ್ ನಲ್ಲಿ ಕೂಡ ಅರ್ನಿಂಗ್ಸ್ ಮಾಡಬಹುದು ಗೈಸ್. ಫೇಸ್ಬುಕ್ ನಲ್ಲಿ ಅರ್ನಿಂಗ್ ಮಾಡ್ಬೇಕಂದ್ರೆ ನೀವು ಫೇಸ್ಬುಕ್ ಅಕೌಂಟ್ ಅಲ್ಲಿ ಒಂದು ಫೇಸ್ಬುಕ್ ಪೇಜ್ ನ ಒಂದು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಈ ಒಂದು ವಿಡಿಯೋದಲ್ಲಿ ಗೈಸ್ ನಿಮಗೆ ನಾವು ಫೇಸ್ಬುಕ್ ಪೇಜ್ ನ ಯಾವ ತರ ಕ್ರಿಯೇಟ್ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಯಾವ ತರ ಫೇಸ್ಬುಕ್ ಪೇಜ್ ನ ಓಪನ್ ಮಾಡ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಗೈಸ್. ಹಾಗೆ ನೋಡೋಕ್ಕಿಂತ ಮೊದಲು ಗೈಸ್, ನೀವು ಇಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಯಾರೆಲ್ಲ ಫೇಸ್ಬುಕ್ ನಲ್ಲಿ ವಿಡಿಯೋ ನೋಡ್ತಾ ಇದ್ರು ಬೇಗ ಫಾಲೋ ಕೂಡ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರು ಬೇಗ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ನೀವು ಫೇಸ್ಬುಕ್ ಅಲ್ಲಿ ಅರ್ನ್ ಮಾಡ್ಬೇಕಂತ ಇದ್ರೆ ನೀವು ಫೇಸ್ಬುಕ್ ಅಲ್ಲಿ ಒಂದು ಫೇಸ್ಬುಕ್ ಪೇಜ್ ನ ಒಂದು ಕ್ರಿಯೇಟ್ ಮಾಡಿರ್ಬೇಕಾಗತ್ತೆ. ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನೀವು ಅರ್ನಿಂಗ್ಸ್ ಮಾಡಲು ಸಾಧ್ಯವಾಗುತ್ತೆ. ಅದೇ ರೀತಿ ನಿಮಗೆ ಫೇಸ್ಬುಕ್ ಪೇಜ್ ನ ಓಪನ್ ಮಾಡಲು ನಿಮಗೆ ಫೇಸ್ಬುಕ್ ಅಕೌಂಟ್ ಕೂಡ ಒಂದು ಇರಬೇಕಾಗತ್ತೆ. ಫೇಸ್ಬುಕ್ ಅಕೌಂಟ್ ಇದ್ರೆ ಮಾತ್ರ ನೀವು ಫೇಸ್ಬುಕ್ ಪೇಜ್ ನ ಓಪನ್ ಮಾಡ್ಲಿಕ್ಕಾಗತ್ತೆ. ಇಲ್ಲಿ ಸಿಂಪಲ್ ಆಗಿ ನೀವು ಇಲ್ಲಿ ಫೇಸ್ಬುಕ್ ನ ಓಪನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ಬೋದು, ಒಂದು ಫೇಸ್ಬುಕ್ ಅಕೌಂಟ್ ಇದೆ ನಂದು. ಫೇಸ್ಬುಕ್ ಪೇಜ್ ಇನ್ನುವರೆಗೂ ನಾವು ಮಾಡಿಲ್ಲ. ನಂದೊಂದು ಫೇಸ್ಬುಕ್ ಅಕೌಂಟ್ ಕೂಡ ಬೇಕಾಗಿದೆ, ಹರೀಶ್ ಹನಿ ಅಂತ ಇದೆ. ನೋಡ್ಬೋದು, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನಂದು ಹರೀಶ್ ಹನಿ ಅಂತ ಒಂದು ಫೇಸ್ಬುಕ್ ಅಕೌಂಟ್ ಇದೆ ಅಷ್ಟೇ. ಫೇಸ್ಬುಕ್ ಪೇಜ್ ನ ಇನ್ನೂ ಓಪನ್ ಮಾಡಿಲ್ಲ. ಇವಾಗ ನಿಮಗೆ ಫೇಸ್ಬುಕ್ ಅಕೌಂಟ್ ನ ಫೇಸ್ಬುಕ್ ಪೇಜ್ ನ ಯಾವ ತರ ಓಪನ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗಾಯ್ಸ್, ಇಲ್ಲಿ ನೋಡ್ಬೋದು, ನಿಮ್ದು ಫೇಸ್ಬುಕ್ ಪೇಜ್ ನ ಓಪನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಫೇಸ್ಬುಕ್ ಅಕೌಂಟ್ ಒಂದು ಇರಲೇಬೇಕಾಗತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕೆಳಗಡೆ ಕಾಣುತ್ತೆ ನೋಡಿ, ಪೇಜಸ್ ಅಂತ ಇದೆ. ನೋಡ್ಬೋದು, ಇಲ್ಲಿ ಪೇಜಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೇಸ್ಬುಕ್ ಪೇಜ್ ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ಫೇಸ್ಬುಕ್ ಪೇಜ್ ನ ಓಪನ್ ಮಾಡ್ಕೊಳ್ಳೋಣ ಗೈಸ್. ಪೇಜಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ತುಂಬಾನೇ ಫೇಸ್ಬುಕ್ ಪೇಜ್ಗಳು ಕಾಣುತ್ತೆ. ಇಲ್ಲಿ ಫಾಲೋ ಮಾಡಿದ್ರೆ ನಾವು ಅವರಿಗೆ ಫಾಲೋ ಆದಂಗೆ ಆಗತ್ತೆ. ಇಲ್ಲಿ ನೋಡ್ಬೋದು, ತುಂಬಾನೇ ಇನ್ವೈಟ್ಸ್ಗಳು ನಮಗೆ ಬಂದಿದ್ದಾವೆ. ಈಗ ಫೇಸ್ಬುಕ್ ಅಕೌಂಟ್ಗೆ ತುಂಬಾನೇ ಇನ್ವೈಟ್ಗಳು ಬಂದಿದ್ದಾವೆ. ನೋಡ್ಬೋದು, 44 ಇನ್ವೈಟ್ ಬಂದಿದ್ದಾವೆ. ಇವಾಗ ನಾ ಯಾವುದು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಹಾಗೆ ಬ್ಯಾಕ್ ಬನ್ನಿ. ಇವಾಗ ಇಲ್ಲಿ ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡ್ಬೇಕು. ಇವಾಗ ನಾವು ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡೋದು ಯಾವ ತರ ಅಂದ್ರೆ, ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ನೋಡ್ಬೋದು, ಈ ತರ ಪೇಜಸ್ ಬರುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಹೊಡೀರಿ. ಇಲ್ಲಿ ಫಸ್ಟ್ ಎಂಟ್ರಿ ಪೇಜ್ ಈ ತರ ಬರುತ್ತೆ. ಇಲ್ಲಿ ನೋಡ್ಬೋದು, ವಾಟ್ಸ್ ದ ನೇಮ್ ಆಫ್ ಯುವರ್ ಪೇಜ್ ಅಂತ ಬರುತ್ತೆ. ನೀವು ಫೇಸ್ಬುಕ್ ಪೇಜ್ಗೆ ಏನ್ ನೇಮ್ ಇಡ್ತೀರೋ ಆ ನೇಮನ್ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ನಂದು ಯೂಟ್ಯೂಬ್ ಅಲ್ಲಿ ಹರೀಶ್ ಹನಿ ಟೆಕ್ ಅಂತ ಇದೆಯಲ್ವಾ, ಅದೇ ನೇಮನ್ನ ಇಲ್ಲಿ ಫೇಸ್ಬುಕ್ ಪೇಜ್ಗೂ ಇಡ್ತೀನಿ. ಮತ್ತೆ ಬೇರೆ ಯಾವ್ದು ನೇಮ್ ಇಡಲ್ಲ. ಇವಾಗ ಅದೇ ನೇಮ್ ಇಟ್ಕೊಳ್ತೀನಿ, ಯಾಕಂದ್ರೆ ಅಲ್ಲಿ ಯಾವ ತರ ವಿಡಿಯೋಸ್ ಬರುತ್ತೋ ಇಲ್ಲೂ ಕೂಡ ಅದೇ ತರ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ನಾನು. ಅದ್ರ ಸಲುವಾಗಿ ನಾನು ಹರೀಶ್ ಹನಿ ಟೆಕ್ ಅಂತ ಇಟ್ಕೊಳ್ತೀನಿ. ನಾನು ಟೆಕ್ ರಿಲೇಟೆಡ್ ಕೂಡ ವಿಡಿಯೋಸ್ ನ ಇಲ್ಲಿ ಫೇಸ್ಬುಕ್ ನಲ್ಲೂ ಶೇರ್ ಮಾಡ್ತೀನಿ. ಅಲ್ಲಿ ಯಾವ ತರ ಶೇರ್ ಮಾಡ್ತೀನೋ ಇಲ್ಲೂ ಕೂಡ ಅದೇ ತರ ಶೇರ್ ಮಾಡ್ತೀನಿ. ಅದಕ್ಕೆ ಇಲ್ಲಿ ನಾನು ಹರೀಶ್ ಹನಿ ಟೆಕ್ ಅಂತ ನೇಮ್ ಇಟ್ಕೊಳ್ತೀನಿ. ನೀವು ನಿಮ್ಗೆ ಯಾವ ನೇಮ್ ಬೇಕೋ ಆ ನೇಮನ್ನ ಇಟ್ಕೊಳ್ಳಿ. ಇಷ್ಟಾದ್ಮೇಲೆ ಗೈಸ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡೋದು, ವಾಟ್ಸ್ ಕೆಟಗರಿ ಬೆಸ್ಟ್ ಡಿಸ್ಕ್ರೈಬ್ ಹರೀಶ್ ಹನಿ ಟೆಕ್ ಅಂತ ಇದೆ. ನೀವು ನಿಮ್ದು ಕೆಟಗರಿಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ಯಾವ ತರ ವಿಡಿಯೋಸ್ ಮಾಡ್ತೀರೋ ಆ ಕೆಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಸಾಂಗ್ ರಿಲೇಟೆಡ್ ಮಾಡ್ತಿದ್ದೀರಾ ಅಂದ್ರೆ, ಆಲ್ಬಮ್ ಸಾಂಗ್ ರಿಲೇಟೆಡ್ ಮಾಡ್ತಿದ್ದೀರಾ ಅಂದ್ರೆ ಅದ್ರದ್ದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾ ಇವಾಗ ಇಲ್ಲಿ ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ದೀನಲ್ವಾ, ಅದ್ರ ಸಲುವಾಗಿ ಇಲ್ಲಿ ಟೆಕ್ನಾಲಜಿ ಅಂತ ಸರ್ಚ್ ಮಾಡ್ಕೊಳ್ತೀನಿ. ಟೆಕ್ನಾಲಜಿ ಸರ್ಚ್ ಮಾಡಿದ್ರೆ ತುಂಬಾನೇ ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನೋಡ್ಬೋದು, ಫಸ್ಟಿಗೆ ನಾನು ಟೆಕ್ ಅಂತ ಸರ್ಚ್ ಮಾಡ್ಕೊಳ್ತೀನಿ. ಟೆಕ್ ಅಂತ ಫಸ್ಟ್ ಆಪ್ಷನ್ ಇದೆ, ಟೆಕ್ ಇಟ್ಕೊಳ್ತೀನಿ. ನೋಡ್ಬೋದು ಇಲ್ಲಿ. ಹಾಗೆ ಟೆಕ್ನಾಲಜಿ ಅಂತ ಇನ್ನೊಂದು, ಎಷ್ಟು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ರು ಆಗತ್ತೆ ಗೈಸ್. ನಾನು ಸಿಂಪಲ್ ಆಗಿ 2 ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ನೋಡ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪನಿ ಅಂತಿದೆಯಲ್ಲ, 2 ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮಗೆ ಯಾವ ತರ ಕ್ಯಾಟಗರಿ ಬೇಕೋ ಆ ತರ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಷ್ಟಾದ್ಮೇಲೆ ಗೈಸ್ ಇಲ್ಲಿ ಕ್ರಿಯೇಟ್ ಅಂತ ಟಚ್ ಮಾಡಿ. ಕ್ರಿಯೇಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೀವು ಎಷ್ಟು ಕ್ಯಾಟಗರಿ ಬೇಕಿದ್ರು ಹಾಕೊಳ್ಬಹುದು. ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ಆಗುತ್ತೆ.
ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನೀವು ಇಲ್ಲಿ ಸರಿಯಾಗಿ ನೋಡ್ಕೊಳ್ಬೋದು. ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ಪೇಜ್ ಅಂತ ಬಂದಿದೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ವಾಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯುವರ್ ಗೋಲ್ಸ್, ವಿಲ್ ಯೂಸ್ ದಿಸ್ ಟು ಹೆಲ್ಪ್ ಯುವರ್ ಫಿನಿಶ್ ಸಿಟ್ಟಿಂಗ್ಸ್ ಅಪ್ ಹರೀಶ್ ಸನಿ ಟೆಕ್, ಇಟ್ ವಾಂಟ್ಸ್ ಚೇಂಜ್ ಯುವರ್ ಆಕ್ಸೆಸ್ ಟು ಆಲ್ ಯುವರ್ ಪೇಜಸ್ ಫೀಚರ್ಸ್ ಅಂತ ಇದೆ. ಇಲ್ಲಿ ನೀವು ಯಾವ್ದು ಆಪ್ಷನ್ ಸೆಲೆಕ್ಟ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಹಾಗೆ ಸೆಕೆಂಡ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಗೈಸ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ಬಂದಿದೆ ನೋಡ್ಬೋದು. ಇಲ್ಲಿ ಕಸ್ಟಮೈಸ್ ಯುವರ್ ಪೇಜ್ ಅಂತ ಬಂದಿದೆ. ಇಲ್ಲಿ ನೀವು ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡ್ಬೇಕಾಗತ್ತೆ. ನಾನಿವಾಗ ಒಂದು ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡ್ಕೊಳ್ತೀನಿ ಗೈಸ್ ಇಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರೊಫೈಲ್ ಫೋಟೋನ ಅಪ್ಲೋಡ್ ಮಾಡ್ಕೊತೀನಿ ಇವಾಗ. ನೋಡ್ಬೋದು ಗೈಸ್ ನಾ ಇಲ್ಲಿ ಪ್ರೊಫೈಲ್ ಫೋಟೋನ ಇವಾಗ ಅಪ್ಲೋಡ್ ಮಾಡಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡ್ಬೋದು ಇವಾಗ ಸೆಟ್ ಆಯ್ತು ಇಲ್ಲಿ. ನೋಡ್ಬೋದು ಇವಾಗ ಸೆಟ್ ಆಯ್ತು ಇಲ್ಲಿ. ಈಗ ಸೆಟ್ ಇಷ್ಟ ಆದ್ಮೇಲೆ ಗೈಸ್ ಇಲ್ಲಿ ಮತ್ತೊಂದು ಫೋಟೋಸ್ನ ಹಾಕ್ಬೋದು. ಇಲ್ಲಿ ಕವರ್ಸ್ ಫೋಟೋನ ಹಾಕ್ಬೋದು. ನಾ ಇವಾಗ ಅದು ನೆಕ್ಸ್ಟ್ ಹಾಕೊಳ್ತೀನಿ. ಇಷ್ಟ ಆದ್ಮೇಲೆ ಗೈಸ್ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಗೈಸ್ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಆಲ್ 1000 ಫ್ರೆಂಡ್ಸ್ ಅಂತ ಇದೆಯಲ್ವಾ, ಅಲ್ಲಿ ನೀವು ಇವಾಗ ಅಲ್ಲಿ ಟಿಕ್ ಮಾಡಿದ್ರೆ ನಿಮಗೆ ನಿಮ್ದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ರಲ್ವಾ ಅದು ನಿಮ್ಗೆ ಆ ಅಕೌಂಟ್ಗೆ ಮೆಸೇಜ್ ಹೋಗುತ್ತೆ. ನಿಮ್ಮ ಫ್ರೆಂಡ್ಸ್ ಇದಾರಲ್ಲ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಇಲ್ಲಿ ಟಿಕ್ ಮಾಡಿದ್ರೆ ಟಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ರೆ ನಾ ಇವಾಗ ಅದು ಟಿಕ್ ಮಾಡಲ್ಲ. ಯಾಕಂದ್ರೆ ನನಗೆ ಇವಾಗ ಶೇರ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅದ್ರ ಸಲುವಾಗಿ ಇಲ್ಲಿ ಅನ್ಸೆಲೆಕ್ಟೆಡ್ ಆಲ್ ಅಂತ ಮಾಡ್ತೀನಿ. ಇವಾಗ ನಾ ಯಾರಿಗೂ ಶೇರ್ ಮಾಡಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಶೇರ್ ಮಾಡ್ತೀನಿ ಬೇಕಿದ್ರೆ, ಇವಾಗ ಶೇರ್ ಮಾಡಲ್ಲ. ಹಾಗೆ ಅನ್ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಇವಾಗ ನೀವು ಬೇಕಿದ್ರೆ ಶೇರ್ ಕೂಡ ಮಾಡ್ಕೊಳ್ಬಹುದು ಗೈಸ್. ನಾನು ಇಲ್ಲಿ ಶೇರ್ ಮಾಡಲ್ಲ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಪೇಜಸ್ನ ಪೇಜ್ ನೋಟಿಫಿಕೇಶನ್ ಆನ್ ಯುವರ್ ಪ್ರೊಫೈಲ್ ಅಂತ ಇದೆ. ಅದನ್ನ ಟಿಕ್ ಮಾಡಿಕೊಂಡು ಡನ್ ಅಂತ ಕೊಡಿ. ಯಾಕಂದ್ರೆ ನಿಮ್ಮದು ಫೋಟೋಸ್ ವಿಡಿಯೋಸ್ ಎಲ್ರಿಗೂ ಶೇರ್ ಆಗತ್ತೆ. ಹಾಗೆ ಶೇರ್ ಮಾಡೋದು ಬೇಡ ಅಂದ್ರೆ ಅನ್ಟಿಕ್ ಮಾಡಿ ಇಲ್ಲಿ ಡನ್ ಅಂತ ಕೊಡಿ. ಇವಾಗ ಟಿಕ್ ಮಾಡಿ ಡನ್ ಅಂತ ಕೊಡಿ. ಇಷ್ಟಾದ್ಮೇಲೆ ಗೈಸ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ ನೋಡಿ. ಇಲ್ಲಿ ನೋಡ್ಬೋದು ಗೈಸ್ ನಮ್ದು ಅಕೌಂಟ್ ಇವಾಗ ಫೇಸ್ಬುಕ್ ಪೇಜ್ ಅಕೌಂಟ್ ಕ್ರಿಯೇಟ್ ಆಯ್ತು ಗೈಸ್. ಇಲ್ಲಿ ನೋಡ್ಬೋದು ಆಲ್ರೆಡಿ ಕ್ರಿಯೇಟ್ ಆಯ್ತು. ಇಲ್ಲಿ ಸ್ಕ್ರೋಲ್ ಮಾಡಿ ಇವಾಗ 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಗೈಸ್ ಇಲ್ಲಿ ನಮ್ದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಯ್ತು. ನೋಡ್ಬೋದು ಹರೀಶ್ ಸನಿ ಟೆಕ್ ಅಂತ ಬಂತು. ನೋಡ್ಬೋದು ಗೈಸ್ ಇಲ್ಲಿ ನಾವು ಅಕೌಂಟ್ ಫೇಸ್ಬುಕ್ ಪೇಜ್ ಅಂತೂ ಕ್ರಿಯೇಟ್ ಮಾಡಾಯ್ತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ನೋಡ್ಬೋದು ಇಲ್ಲಿ ನಮ್ದು ಅಕೌಂಟ್ ಇವಾಗ ಕ್ರಿಯೇಟ್ ಆಯ್ತು. ಹರೀಶ್ ಸನಿ ಟೆಕ್ ಅಂತ ಬಂದಿದೆ. ನೋಡ್ಬೋದು ಯಾವುದೇ ಫಾಲೋವರ್ಸ್ ಕೂಡ ಇಲ್ಲ ಇವಾಗ. ನೆಕ್ಸ್ಟ್ ಇವಾಗ ಫಾಲೋವರ್ಸ್ ಆಗ್ಬೇಕಾಗತ್ತೆ. ಸ್ಕ್ರೋಲ್ ಮಾಡಿ ನೋಡಿ ಈ ತರ ಬಂದಿದೆ. ಇವಾಗ ಆ್ಯಡ್ ಕವರ್ ಫೋಟೋ ಅಂತ ಇದೆಯಲ್ವಾ, ಕವರ್ ಫೋಟೋ ಬೇಕಿದ್ರೆ ಇವಾಗ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ನಾ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಅಪ್ಲೋಡ್ ಮಾಡ್ಕೊಳ್ತೀನಿ ಕವರ್ ಫೋಟೋನ. ನೋಡ್ಬೋದು ಗೈಸ್ ಇಲ್ಲಿ ಕವರ್ ಫೋಟೋನ ಆ್ಯಡ್ ಮಾಡ್ಕೊಂಡೆ. ಹಾಗೆ ಸೇವ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಕೂಡ ಮಾಡ್ಕೊಂಡೆ ಗೈಸ್. ಇಲ್ಲಿ ನೋಡ್ಬೋದು ಕವರ್ ಫೋಟೋ ಇಲ್ಲಿ ಆ್ಯಡ್ ಆಯ್ತು. ಇವಾಗ ನೋಡ್ಬೋದು ಗೈಸ್ ನಾವು ಯಾವ ತರ ಫೇಸ್ಬುಕ್ ಅಕೌಂಟ್ ನ ಯಾವ ತರ ಯೂಸ್ ಮಾಡ್ತೀವಿ ಅದೇ ತರ ಫೇಸ್ಬುಕ್ ಪೇಜ್ ನಲ್ಲಿ ಯೂಸ್ ಮಾಡಬಹುದು. ನೋಡಬಹುದು ಇಲ್ಲಿ ಪೋಸ್ಟ್ ಹಾಕಿದ್ದು ಎರಡು ಕೂಡ ಇಲ್ಲಿ ಬಂದಿದೆ. ಇಷ್ಟ ಆಗಿತ್ತು ಗೈಸ್. ಇದು ತುಂಬಾನೇ ಈಸಿ ಗೈಸ್ ನೀವು ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡೋದು ಗೈಸ್. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಇದೇ ತರ ವಿಡಿಯೋ ಮತ್ತೆ ತರ್ತಾ ಇರ್ತೀನಿ. ನೀವು ಕೂಡ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಗೈಸ್ ಫೇಸ್ಬುಕ್ ನಲ್ಲಿ. ಹಾಗೆ ಯೂಟ್ಯೂಬ್ ನಲ್ಲಿ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಇದೇ ತರ ಮತ್ತೆ ವಿಡಿಯೋ ತರ್ತಾ ಇರ್ತೀನಿ.